ತಜ್ಞ ವೈದ್ಯರು ಎಲ್ಲಿ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ್ದಾರೆ ಸರ್. ನೋಡಿ, ಈ ಸರ್ಕಾರ ಜನರಿಗೆ ಗ್ಯಾರಂಟಿಗಳ ಹೆಸರಿನಲ್ಲಿ ಮೋಸ ಮಾಡಿ ಬಡವರ ಮನಸ್ಸನ್ನು, ಜನರ ಮನಸ್ಸನ್ನು ಕದ್ದು ಅಧಿಕಾರಕ್ಕೆ ಬಂದಂಥ ಸರ್ಕಾರ. ಇವರಿಗೆ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನರ ಸೇವೆ ಮಾಡಬೇಕಂತಕ್ಕಂಥ ಚಿಂತನೆ ಇಲ್ಲ. ಈ ಸರ್ಕಾರದಲ್ಲಿ ಮಂತ್ರಿಗಳು, ಶಾಸಕರು ಎಲ್ಲರೂ ಸೇರಿ ಇವತ್ತು ರಣಹದ್ದ ಥರ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗಲಿಕ್ಕೆ 4 ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾರೆ. ಆಡಳಿತದ ಬಗ್ಗೆ ಗಮನನೇ ಇಲ್ಲ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ. ಅಷ್ಟೇ ಅಲ್ಲ, ಸರ್ಕಾರಿ ಕಚೇರಿಗಳು ಹೇಗೆ ನಡೆದಾವಂತ ನೋಡ್ತಾ ಇಲ್ಲ. ಇವತ್ತು ಸರ್ಕಾರಿ ಕಚೇರಿಗಳು ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರದ ವಸೂಲಿ ಕೇಂದ್ರಗಳಾಗಿದ್ದಾವೆ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ, ನೀವು ಉತ್ತರ ಕರ್ನಾಟಕದವ್ರೆ, ದಾವಣಗೆರೆಯವ್ರು ಅಂದರೆ ಏನು ಬೇರೆ ಅಲ್ಲ. ಕಿರಾಣಿ ಅಂಗಡಿ ಇಟ್ಟಾರತ್ ಹೇಳ್ತಾರೆ, ರಿಟೇಲ್ ಶಾಪ್ ಇಟ್ಟಾರತ್ ಹೇಳ್ತಾರೆ. ಹಂಗೆ ಭ್ರಷ್ಟಾಚಾರದ ರಿಟೇಲ್ ಶಾಪ್ ಇಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಬಹುಶಃ ನನ್ನ ಅನ್ನಿಸ್ತಾ ಇದೆ 140 ಕೋಟಿ ಜನ, 6,40,00,000 ಜನ ದಿನನಿತ್ಯ ಶಾಪ ಹಾಕ್ತಾ ಇದ್ದಾರೆ. ಜನರ ಶಾಪ ತಟ್ಟಿ ಸರ್ಕಾರ ಭಾಳ ದಿವಸ ಉಳಿಯೋದಿಲ್ಲ. ಈಗಾಗಲೇ ಕೇಜ್ರಿವಾಲ್ ಅವರು ಬಂದು ಪರೋಕ್ಷವಾಗಿ ಶಾಸಕರನ್ನ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಮತ್ತು ಅವ್ರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಉದ್ದೇಶ. ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಕ್ಕಂಥದ್ದು ಉದ್ದೇಶ. ಸುರ್ಜೇವಾಲ ತಡೆದ ಸುರ್ಜೇವಾಲ ಅವರು ಬಂದ್ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದೇ. ಕೇಜ್ರಿವಾಲ, ಸುರ್ಜೇವಾಲ ಎಲ್ಲ ಒಂದೇ ಕ್ಯಾಟಗರಿ ಜನ. ಪದೇ ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ನೀವಾಗೆ ಗೌರವದಿಂದ ರಾಜೀನಾಮೆ ಕೊಡಿ, ಇರ್ದಿದ್ರೆ ನಿಮ್ಮನ್ನ ಕಿತ್ತಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಮೋಷನ್ ಅಲ್ಲ, ಇವ್ರನ್ನ ಮುಖ್ಯಮಂತ್ರಿ ಸ್ಥಾನ ಬಿಡಿಸೋದಕ್ಕಿಂತಲೂ ಮುಂಚೆ ಅಲ್ಲೊಂದು ಜಾಗ ತೋರಿಸಿದಾರೆ ಅವ್ರಿಗೆ. ತೊಳೆದು ಬಿಡಿ ಅಂತ ಹೇಳ್ತಿದ್ದಾರೆ ಸರ್ ಜನಕ್ಕೆ. ನೀವು ಅಕ್ಕಿ ತೊಳೆದು ಬಿಡಿ, ನಾವು ರಸ್ತೆ ಮಾಡಿ ಹೇಳ್ತಿದ್ದಾರೆ. ಅವ್ರ ಅಕ್ಕಿನೂ ಕೊಡೋ ಶಕ್ತಿ ಉಳಿದಿಲ್ಲ, ರಸ್ತೆ ಮಾಡೋ ಶಕ್ತಿ ಅಂತೂ ಮೊದಲೇ ಉಳಿದಿಲ್ಲ. ಇದೊಂದು ದಿವಾಳಿ ಆದ ಸರ್ಕಾರ, ಆರ್ಥಿಕವಾಗಿ ದಿವಾಳಿ ಆಗಿದೆ. ಇಲ್ಲ, ಈಗ ಚರ್ಚೆ